ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಇಂಡಿಯನ್ ನೇವಿ ಒಳಗೆ ರಿಕ್ರೂಟ್ಮೆಂಟ್ ಮಾಡಿದಂಥ ಅಪ್ರೆಂಟಿಸ್ ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡಿದಾನೆ. ಇದು ಅಗ್ನಿವೀರ್ ಟೈಪ್ ಒಳಗೆ ಬರ್ತೈತಿ. ಅದರೊಳಗೆ ರಿಕ್ರೂಟ್ಮೆಂಟ್ ಮಾಡಿದಾನೆ. ಅದು ಅನ್ಮ್ಯಾರಿಡ್ ಕ್ಯಾಂಡಿಡೇಟ್ಸ್, ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತೈತಿ. ಇಲ್ಲಿ ನೀವು ನೋಡ್ಬೋದು, ಈ ಥರದ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಮೆಟ್ರಿಕ್ಯುಲೇಷನ್ ಕೇಳಿದಾನ. ಅದು 50% ಒಳಗೆ 50% ಎಲ್ಲ ಸಬ್ಜೆಕ್ಟ್ ಒಳಗೂ 50% ಒಳಗೆ ನೀವು ಕ್ಲಿಯರ್ ಮಾಡಿರಿ ಅಂದ್ರೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತೈತಿ. ಮತ್ತು ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಏಜ್ ಕ್ರೈಟೀರಿಯಾ ಏನು ಇಲ್ಲಿ ನೀವು ನೋಡೋದಾದ್ರೆ, ಮೊದಲನೇದಾಗಿ 1 ಡಿಸೆಂಬರ್ 2004ರಿಂದ 31 ಮೇ 2009 ಯಾರ್ಯಾರು ಜನಿಸಿರ್ತಿರಲ್ಲ ಅವ್ರು ಇದಕ್ಕೆ ಅಪ್ಲೈ ಮಾಡೋಕ್ಕೆ ನಡೀತೈತಿ. ಮತ್ತು ನೆಕ್ಸ್ಟ್ ಇದ್ರದ್ದು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ, ಮೊದಲನೇದಾಗಿ ಸ್ಟೇಜ್ 1 ಒಳಗೆ ನಿಮ್ಮದು ಅಪ್ಲಿಕೇಶನ್ ಡೇಟು ಇಲ್ಲಿ ನೋಡ್ಬೋದು 5 ಜೂನ್ ಇಂದ 29 ಜೂನ್ 2026 ಮಟ್ಟ ಇದ್ರ ಕಾಲಾವಕಾಶ ಐತಿ. ಮತ್ತು ಕರೆಕ್ಷನ್ ಮಾಡ್ಕೊಳಕ್ಕೆ 6 ಜುಲೈ ಮಟ್ಟ ಇದಕ್ಕೆ ಅವೈಲೇಬಲ್ ಇರ್ತದಾನ ವಿಂಡೋ. ಮತ್ತು ನೆಕ್ಸ್ಟ್ ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಅದಾದ ನಂತರ ಆಗಸ್ಟ್ 26 ಅದ್ರದ್ದು ರಿಸಲ್ಟ್ ಕೊಟ್ಟಾನ. ಸ್ಟೇಜ್ 2 ಒಳಗೆ ಶಾರ್ಟ್ ಲಿಸ್ಟ್ ಮಾಡ್ತಾನೆ. ಸೆಪ್ಟೆಂಬರ್ 26 ಗೊತ್ತಾಗ್ತೈತಿ. ಮತ್ತು ಏನಾರು ಅದ್ರೊಳಗೆ ಇಶ್ಯೂ ಇದ್ದಂದ್ರೆ ಅದನ್ನು ಕರೆಕ್ಷನ್ ಮಾಡ್ಕೊಳಕ್ಕೆ ಟೈಮ್ ಕೊಡ್ತಾನೆ. ಡಿಸೆಂಬರ್ ಮಟ್ಟ ಇದ್ರೊಳಗೆ ನಿಮ್ದು ಟೋಟಲ್ ಸೆಲೆಕ್ಷನ್ ಪ್ರೊಸೆಸ್ ಮುಗಿತೈತಿ. ಸ್ಟೇಜ್ 1 ಒಳಗೆ ನೀವು ನೋಡೋದಾದ್ರೆ ಎಂಟ್ರೆನ್ಸ್ ಟೆಸ್ಟ್ ಇರ್ತೈತಿ. ನೀವು ಈ ಎಂಟ್ರೆನ್ಸ್ ಟೆಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಇನ್ನು ಕ್ಲಿಯರ್ ಮಾಡ್ಕೊಂಡ ನಂತರ ಮುಂದಿನ ಸ್ಟೇಜಿಗೆ ನೀವು ಅಪ್ಲೈ ಮಾಡೋಕ್ಕೆ ನಡೀತೈತಿ. ಮತ್ತು ನೆಕ್ಸ್ಟ್ ಇನ್ನೊಂದು ಎಕ್ಸಾಮಿನೇಷನ್ ಫೀ ನೋಡ್ರಿ, ನೀವು 555 ರೂಪಾಯಿ ಎಕ್ಸಾಮಿನೇಷನ್ ಫೀ ಐತಿ. ಅದಾದ ನಂತರ ನೆಕ್ಸ್ಟ್ ಫಿಸಿಕಲ್ ಇರ್ತೈತಿ. ಇದು ಫಿಸಿಕಲ್ ಇರ್ತೈತಿ, ಮೇಲ್ ಕ್ಯಾಂಡಿಡೇಟ್ಗೆ ಅಷ್ಟು ಐತಿ. 1600 ಮೀಟರ್ 1.6 ಕಿಲೋಮೀಟ್ರ್ 6 ನಿಮಿಷ 30 ಸೆಕೆಂಡ್ ಒಳಗೆ ನೀವು ಕ್ಲಿಯರ್ ಮಾಡಬೇಕು. ಮತ್ತು ಊಟಕ್ಕೆ ಬೈಟಕ್ಕೆ 20 ಇರ್ತಾವೆ. ಪುಷಪ್ಸು 15. ಇವನ್ನೆಲ್ಲ ನೀವು ಕ್ಲಿಯರ್ ಮಾಡಿರಂದ್ರೆ ನೀವು ಫಿಸಿಕಲ್ ಒಳಗೆ ಕ್ವಾಲಿಫಿಕೇಷನ್ ಆಗ್ತೀರಿ. ಮತ್ತು ಇದು ಕ್ಲಿಯರ್ ಆದ ಕೂಡಲೇ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತಿ. ಮೆಡಿಕಲ್ ಎಕ್ಸಾಮಿನೇಷನ್ ಇದ್ದರೆ ನಿಮ್ಮದು ಫೈನಲ್ ಸೆಲೆಕ್ಷನ್ ಪ್ರೊಸೆಸ್ ಮುಗಿದು ಹೋಗ್ತದೆ. ಮತ್ತು ಇದ್ರಾಗ ಪೇಮೆಂಟ್ ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು ನೀವು 4 ಇಯರ್ಸ್ ಮಟ್ಟ ಇದು ಅವೈಲೇಬಲ್ ಇರ್ತೈತಿ. ಅದಾದ ನಂತರ ನಿಮ್ಮನ್ನ ಹೊಳ್ಳಿದು ಮಾಡ್ತಾನೆ. ಸೇಮ್ ಅಗ್ನಿವೀರ್ ಟೈಪ ಎಲ್ಲ ಸೇಮ್ ಪ್ಯಾಕೇಜನ್ನು ಇರ್ತೈತಿ. ಅದ ಮಂತ್ಲಿ ನೋಡಿರಿ, ಇಲ್ಲಿ ಫಸ್ಟ್ ಇಯರ್ದು 30,000 ಇರ್ತೈತಿ. ಇನ್ ಹ್ಯಾಂಡ್ 21,000 ರೂಪಾಯಿ ಬರ್ತೈತಿ. ಕಾಂಟ್ರಿಬ್ಯೂಷನ್ ನಿಮ್ಮದು ಅದು ಇದು ಕಟ್ಟಾಕೈತಿ ಅಗ್ನಿವೀರ್ ಫಂಡ. ಮತ್ತು ಸೆಕೆಂಡ್ ಇಯರ್ಗೆ 33,000 ಇರ್ತೈತಿ. ಇನ್ ಹ್ಯಾಂಡ್ ನಿಮ್ಗೆ 23,100 ಸಿಗ್ತೈತಿ. ಟೋಟಲ್ 4th ಇಯರ್ಗೆ ಲಾಸ್ಟ್ ನಿಮ್ಗೆ 28,000 ರೂಪಾಯಿ ನಿಮ್ಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಇದು ಟೋಟಲ್ ಇಲ್ಲಿ ನೀವು ನೋಡ್ಬೋದು, ಇದೇನಪ್ಪ ಅಂದ್ರೆ ನಿಮ್ಮದು ಅಗ್ನಿವೀರ್ ಫಂಡ್ ಕಾಂಟ್ರಿಬ್ಯೂಷನ್ ಇರ್ತೈತಿ. ಇದು ನೀವು ಟೋಟಲ 5,02,000 ರೂಪಾಯಿ ನಿಮ್ಮದು ಆಗ್ತೈತಿ. ಮತ್ತು ಇದು ಗೋರ್ಮೆಂಟ್ ವತಿಯಿಂದ 5,02,000 ರೂಪಾಯಿ. ಇನ್ನು ಟೋಟಲ್ ನಿಮ್ಮದು 4 ವರ್ಷ ಮುಗಿದ ನಂತರ ಈ ಫಂಡ ನಿಮ್ಗೆ ರಿಲೀಸ್ ಮಾಡ್ತಾರೆ. ಮತ್ತು ಈ ಥರದ್ದು ಅಫಿಷಿಯಲ್ ನೋಟಿಫಿಕೇಷನ್ ನಿಮಗೆ ಏನಾರು ಬೇಕಾಗಿತ್ತು ತಳಗೆ ನಮ್ಮದು ವಾಟ್ಸಪ್ ಚಾನಲ್ ಇರುತ್ತೆ, ಅದಕ್ಕೆ ಬಂದು ಜಾಯ್ನ್ ಆಗಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.